ನಮಸ್ಕಾರ. ಅನ್ನದಾತ ಸದಾ ನಿಮ್ಮೊಂದಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸಂಘಕ್ಕೆ ಹಸಿರು ಸೇನೆ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ನಾಗೇಶ್ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಂಸ್ಥಾಪಕ ಅರುಣ್ ಕುಮಾರ್ ಸಮ್ಮುಖದಲ್ಲಿ 50ಕ್ಕೂ ಹೆಚ್ಚು ರೈತರು ಸೇರ್ಪಡೆಯಾದರು. ರೈತ ಪರ್ವ ಸಂಘದ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಹಸಿರು ಸೇನೆ ಸಂಘದ 50ಕ್ಕೂ ಹೆಚ್ಚು ಸದಸ್ಯರು ನಮ್ಮ ರೈತ ಪರ್ವ ಸಂಘಕ್ಕೆ ಸೇರಿರುವುದು ಬಹಳ ಸಂತೋಷವಾಗಿದ್ದು, ನಮ್ಮ ಸಂಘವು ರಾಜ್ಯದಲ್ಲೇ 23 ಘಟಕಗಳನ್ನು ಹೊಂದಿದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಎಲ್ಲ ತಾಲೂಕಿನಲ್ಲೂ ಸಂಘದ ಘಟಕವನ್ನು ಪ್ರಾರಂಭಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಸರ್ಕಾರ ಬಜೆಟ್ನಲ್ಲಿ 10 ಲಕ್ಷ ಹಣವನ್ನು ಫಿಕ್ಸೆಡ್ ಡೆಪಾಸಿಟ್ ಇಡಬೇಕು ಎಂದು ಆಗ್ರಹಿಸಿದರು. ರೈತರ ಜೀವನಾಡಿಯಾಗಿರುವ ಶ್ರೀ ರಾಮ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಮಾಡುತ್ತಿದ್ದು, ಅದರ ವಿರುದ್ಧ ಮುಂದಿನ ದಿನಗಳಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸರಿಸುಮಾರು 2,000ಕ್ಕೂ ಹೆಚ್ಚು ರೈತರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ರಾಜ್ಯ ರೈತ ಪರ್ವ ಸಂಘದ ರಾಜ್ಯ ಗೌರವಾಧ್ಯಕ್ಷ JM ಕುಮಾರ್, ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಅಬ್ದುಲ್ ಶಕೂರ್, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ತಾರಾ ಕುಮಾರ್, ರಾಜ್ಯ ಕಾರ್ಯದರ್ಶಿ ಚಾಮರಾಜ್, ಸಂಘಟನಾ ಕಾರ್ಯದರ್ಶಿ ಜಯರಾಮೇಗೌಡ, ಸಹ ಕಾರ್ಯದರ್ಶಿ ರಾಜಣ್ಣ, ರಾಜ್ಯ ಸಂಚಾಲಕ ಮಂಜಣ್ಣ, KR ನಗರ ತಾಲೂಕು ಅಧ್ಯಕ್ಷೆ KS ರಾಘವೇಂದ್ರ, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಮುಕುಂದ, ಸಾಲಿಗ್ರಾಮ ತಾಲೂಕು ಅಧ್ಯಕ್ಷೆ GB ಮಂಜುನಾಥ್ ಇದ್ದರು. ಜೈ ರೈತ ಪರ್ವಕ್ಕೆ, ಜೈ ರೈತ ಪರ್ವಕ್ಕೆ, ಜೈ ರೈತ ಪರ್ವಕ್ಕೆ. ಕರ್ನಾಟಕದಲ್ಲಿ ಇದಕ್ಕೆ ಒಂದು ರೈತ ಇದೆ, ಏನು ಉದ್ದೇಶ, ಏನೇನಿತ್ತು ಸರ್? ಉದ್ದೇಶ ಏನೂ ಇಲ್ಲ. ಇಲ್ಲಿ ರೈತ ಪರ್ವ ಅನ್ನೋ ಒಂದು ಸಂಘಟನೆ, ಇದು ರೈತ ಕುಟುಂಬ ಸಂಘಟನೆ ಎಲ್ಲ. ಇದು ರೈತ ಕುಟುಂಬ. ಇವತ್ತು 23 ಜಿಲ್ಲೆಯಲ್ಲಿ ರೈತ ಕುಟುಂಬ ಇದೆ. KR ನಗರದಲ್ಲಿ ನಮ್ಮ ನಾಗೇಶ್ ಅಣ್ಣನವರು ಹಸಿರು ಸೇನೆಯಲ್ಲಿದ್ರು. ಅವರು ಹಸಿರು ಸೇನೆಯಲ್ಲಿದ್ದಾಗ ಈಗ ನಾವು ಹಸಿರು ಸೇನೆ ತ್ಯಜಿಸಿ ರೈತ ಪರ್ವಕ್ಕೆ ಬರ್ತೀನಿ ಅಂತೇಳಿ ಬಂದು ನಮ್ಮನ್ನ ಸಂಪರ್ಕ ಮಾಡಿದ್ರು. ಸರಿ ಆಯ್ತು, ಓಕೆ ಅಂತೇಳಿ ನಾವು ಇವತ್ತು ನಿಮ್ಮ KR ನಗರ ತಾಲೂಕು ಬಂದು ಅವರ 400ರಿಂದ 500 ಜನ ರೈತ ಹಸಿರು ಸೇನೆಯ ಎಲ್ಲಾ ಮೆಂಬರ್ಗಳು ನಮ್ಮ ರೈತ ಪರ್ವಕ್ಕೆ ಇವತ್ತು ಹೊಸದಾಗಿ ನೀವು ಸೇರ್ಪಡೆ ಆಗ್ತಾ ಇದ್ದಾರೆ ಸರ್. ಹಾಗಾಗಿ ನಮ್ಮ ನಾಗೇಶಣ್ಣ ಟೀಮ್ಗೆ ನಮ್ಮ ರೈತ ಪರ್ವ ರೈತ ಕುಟುಂಬದ ವತಿಯಿಂದ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಸರ್. ಸರ್, ಆಮೇಲೆ ಇವತ್ತೇನಾದ್ರು ಪದಾಧಿಕಾರಿಗಳ ಆಯ್ಕೆ ಏನಾದ್ರು ಮಾಡಿದೀರಾ ರೈತ ಪರ್ವಕ್ಕೆ? ಹೌದು ಸರ್, ಇವತ್ತು ರೈತ ಪರ್ವಕ್ಕೆ ನಮ್ಮ ನಾಗೇಶಣ್ಣ ಅವ್ರನ್ನ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ವಿ. ಹಾಗಾಗಿ ನಮ್ಮ ಮೇಡಮ್ನವರ ಮಹಿಳಾ ಮೇಡಮ್ ರೇಣುಕಾ ಮುಕುಂದ ಅವ್ರನ್ನ KR ನಗರ ತಾಲೂಕು ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಹಾಗೂ ಇನ್ನು ಕೆಲವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರಿಗೆ ನೇಮಕಾತಿ ಪತ್ರಗಳನ್ನ ವಿತರಣೆ ಮಾಡ್ತಾ ಇದೀವಿ ಸರ್. ಸರ್, ಮುಂಬರುವ ದಿನಗಳಲ್ಲಿ ರೈತ ಪರ್ವದಿಂದ ಏನಾದ್ರು ಕಾರ್ಯಕ್ರಮಗಳನ್ನ ಏನಾದ್ರು ಹಮ್ಮಿಕೊಂಡಿದ್ದೀರಾ? ಮುಂಬರುವ ದಿನಗಳಲ್ಲಿ ಸರ್, ಪ್ರತಿ ದಿನ ಪ್ರತಿ ಕ್ಷಣ ರೈತ ಪರ್ವದಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಇದೇ ನಿಮ್ಮ KR ನಗರ ತಾಲೂಕಿಗೆ ಇಲ್ಲಿಂದ ನಮ್ಮ ಪಾಂಡುಪುರ ಶುಗರ್ ಫ್ಯಾಕ್ಟರಿಗೆ ಕಬ್ಬಡಿತಾ ಇದ್ರಿ. ಪ್ರತಿ ಟನ್ಗೆ 280 ರೂಪಾಯಿ ಇತ್ತು. ಅದನ್ನ ನಾವು DC ಆಫೀಸು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಹೋಗಿ 120 ರೂಪಾಯಿ ಕಮ್ಮಿ ಮಾಡಿಸಿದೀವಿ. ಹಾಗೂ ಈ ನಿಮ್ಮ ಇದ್ರ ಫ್ಯಾಕ್ಟರಿ ಚುಂಚುನಕೇಟ್ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಫ್ಯಾಕ್ಟರಿಯ ಅದ್ರ ಬಗ್ಗೆ ತುಂಬಾ ಮಾತುಕತೆಗಳು ನಡೆದಿದೆ, ಎಲ್ಲರೂ ನಡೆದಿದೆ. ಲಾಸ್ಟ್ ಫೈನಲ್ ಹಂತವಾಗಿ ಮುಂದಿನ ತಿಂಗಳು ಅವ್ರಿಗೆ ಒಂದು ಕಾಲುನಡಿಗೆ ಜಾಥವನ್ನು ಇಲ್ಲಿಂದ ನಿಮ್ಮ IBಯಿಂದಾನೆ ನಿಮ್ಮ ಫ್ಯಾಕ್ಟರಿವರೆಗೂ ಹೋಗಿ ಅಲ್ಲಿ ಇವತ್ತು ಫ್ಯಾಕ್ಟರಿನ ಓಪನ್ ಮಾಡ್ಬೇಕಂತೇಳಿ ಎಲ್ಲ ನಮ್ಮ KR ನಗರ ರೈತದ ಎಲ್ಲಾ ರೈತ ಕುಟುಂಬಗಳು ಒತ್ತಾಯ ಮಾಡ್ತಾ ಇದೀವಿ ಸರ್. ಬೃಹತ್ ಕಾಲುನಡಿಗೆ ಜಾಥವನ್ನು ಹಮ್ಮಿಕೊಂಡಿದೀವಿ ಸರ್. ಬಜೆಟ್ ಕರೀತಾವ್ರೆ. ಈ ಬಜೆಟ್ ಬಗ್ಗೆ ನಾವು ಮೈಸೂರಿನಲ್ಲಿ ಒಂದು ಸುದ್ದಿಗೋಷ್ಠಿಗೆ ರೆಡಿ ಮಾಡ್ಕೋತಾ ಇದೀವಿ. ಖಂಡಿತ ಕೆಲವೊಂದು ವಿಚಾರಗಳು ಆಲ್ರೆಡಿ ಹರಿದಾಡ್ತಾ ಇದೆ. ಒಬ್ಬ ರೈತನ ಮಗನ್ಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಹೆಣ್ಣು ಕೊಡ್ಬೇಕಂದ್ರೆ ಒಂದು 10 ಲಕ್ಷ ಠೇವಣಿ ಇಟ್ಟರೆ ಒಂದು ಹುಡುಗಿಗೆ, ನೀನು ರೈತನ ಮಗನ ಮದ್ವೆ 10 ಲಕ್ಷ ಇಡ್ತೀನಿ ಅಂದ್ರೆ ಈಗ ಆ ಹುಡುಗಿಗೂ ಕೂಡ ಸಹಾಯಧನ ಸಿಕ್ತಂಗಾಯ್ತು. ಏನೇನೋ ಭಾಗ್ಯ ಕೊಡ್ತೀರಿ, ಕೊಡಿ ರೈತನಿಗೊಂದು ಇದೊಂದು ಭಾಗ್ಯ ಕೊಡಿ. ಏನ್ ನಿಮ್ಮ ಕೈಯಿಂದ ಏನ್ ಕೊಡ್ತಾ ಇಲ್ಲ. ನೀವು ಈಗ ಯಾವ್ದಾರ ಒಂದು ಕೆಲಸ ಕಾರ್ಯ ಮಾಡೋನು ಐಷಾರಾಮಿ ಜೀವನ ಮಾಡ್ತಾನೆ. ರೈತ ಯಾವತ್ತು ಐಷಾರಾಮಿ ಜೀವನ ಮಾಡಿಲ್ಲ, ಫಾರಿನ್ ನೋಡಿಲ್ಲ, ವಿದೇಶ ನೋಡಿಲ್ಲ. ನಾವು ಬರೀ ಭೂಮಿ, ಬೆಳಗ್ಗೆ ಆಯ್ತು ಅಂದ್ರೆ ಭೂಮಿ, ಸಂಜೆ ಆಯ್ತು ಅಂದ್ರೆ ಭೂಮಿ,
ನೀವು ನಮ್ಗೆ ಸಬ್ಸಿಡಿ ಅದು ಇದು ಏನು ಕೊಡ್ಬೇಡಿ ಸ್ವಾಮಿ, ನಮ್ ಬೆಂಬಲ ಬೆಲೆನೂ ಕೊಡ್ಬೇಡಿ. ನಾವು ಬೆಳೆದಂತ ಬೆಳೆಗೆ ನ್ಯಾಯಯುತವಾದ ಬೆಲೆ ಕೊಡಿ. ಇಷ್ಟು ಅಂತ ಫಿಕ್ಸ್ ಮಾಡಿ ಒಂದು ಒಂದು ಕ್ವಿಂಟಲ್ ಭತ್ತಕ್ಕೆ ಇಷ್ಟು, ಒಂದು ಟನ್ ಕಬ್ಬಿಗೆ ಇಷ್ಟು, ನಮ್ಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ. ನಾವು ಯಾರ ತಾವ್ ಕೈ ಒಡ್ಡಲ್ಲ, 10 ರೂಪಾಯಿ ಯಾರ ತಾವ್ ಕೇಳಲ್ಲ. ನಮ್ಮ ರೈತನೇ ಸಾಲ ಕೊಡ್ತಾನೆ. ನಮ್ಗೊಂದು ಒಂದು ಒಂದು ಜಡ್ಜ್ಮೆಂಟ್ ಇರುತ್ತೆ. ಒಂದು ಎಕರೆ ಟೊಮೊಟೊ ಹಾಕಿದ್ರೆ ನನಗೆ ಇಷ್ಟು ದುಡ್ಡು ಬರುತ್ತೆ, ನಾನು ಇಷ್ಟು ಖರ್ಚು ಮಾಡ್ತೀನಿ, ಇಷ್ಟು ಲಾಭ ಉಳ್ಕೊಳುತ್ತೆ, ನನ್ನ ಮಗನಿಗೆ ಇಷ್ಟು, ವಿದ್ಯಾಭ್ಯಾಸಕ್ಕೆ ಇಷ್ಟು, ನನ್ನ ಮುಂದಿನ ಫ್ಯೂಚರ್ಗೆ ಇಷ್ಟು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋಬಹುದು. ನೀವು 6 ಕಾಸು 3 ಕಾಸು ಕೊಡ್ತೀರಿ, ಜೊತೆಗೆ ನಾವು ಬೆಳೆದಂತ ಬೆಳೆ, ನಾವು ಹಾಕಿರೋ ಬಂಡವಾಳ ಕೂಡ ವಾಪಸ್ ಬರೋದು ನಿರೀಕ್ಷೆ ಇಲ್ಲ ನಮ್ಗೆ ರೈತನಿಗೆ. ಈಗ ಬಿಸಿಲು ಯಾವ ಮಟ್ಟಕ್ಕೆ ಹೊಡಿತದೆ ನೀವೇ ನೋಡ್ತಾ ಇದ್ದೀರಿ. ಈ ಬಿಸಿಲು ನಾವು 10 ನಿಮಿಷ ನಿಂತ್ಕೊಳ್ಳೋಕೆ ನಾವುಗಳು ಎಷ್ಟು ನೋಯ್ತಾ ಇದೀವಿ. 24 hours ನಾವು ಇದೇ ಬಿಸಿಲಲ್ಲಿ ಕೆಲಸ ಮಾಡ್ತೀವಲ್ಲ, ಹಂಗ ನಮ್ ಬೆಲೆನೇ ಇಲ್ವ ನಮ್ಮ ಶ್ರಮಕ್ಕೆ? ನಿಮ್ ಬೆಂಬಲ ಬೆಲೆ, ನಿಮ್ಮ ಸಬ್ಸಿಡಿ ಎಲ್ಲ ಬಿಸಾಕ್ಬಿಡಿ, ನಮ್ ನ್ಯಾಯಯುತವಾದ ಬೆಲೆ ಕೊಡಿ. ನಮ್ಮ ಸರ್ಕಾರಕ್ಕೆ ಇದೊಂದು ಕೇಳ್ಕತ್ತೆ. ಜೊತೆಗೆ ರೈತರ ಮಕ್ಳಿಗೆ ಹೆಣ್ಣು ಅಂತ ಹೇಳಿದ್ರಲ್ಲ, ಖಂಡಿತ ಒಂದು ಹೆಣ್ಣಿಗೆ 10 ಲಕ್ಷ ರೂಪಾಯಿ ನೀವು ಸಹಾಯಧನ ಅಂತ ಇಡಿ. ಹೆಣ್ಮಕ್ಳು ಕೂಡ ಮುಂದೆ ಬರ್ತಾರೆ, ಎಲ್ಲ ಮದುವೆ ಮಾಡ್ಕೋತಾರೆ. ನಮ್ಮ ಎಷ್ಟೋ ಜನ ಮಠ ಕಟ್ತೀನಿ 1 ಎಕರೆ ಜಾಗ ಕೊಡಿ ಅಂತ ಅರ್ಜಿ ಹಾಕವ್ರೆ. ಇವತ್ತು ಹೆಣ್ಮಕ್ಳು ಹೆಣ್ಣು ಸಿಗ್ತಾನೆ, ಮಠ ಕಟ್ಕೋತೀವಿ, 1 ಎಕರೆ ಜಾಗ ಕೊಡಿ ಸಮೇತ ಎಷ್ಟೋ ಜನ ಅರ್ಜಿ ಹಾಕ್ತಾರೆ. ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೋಬೇಕಂತೇಳಿ ಈ ಬಜೆಟ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ರೈತ ಪರ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ಸರ್. ಹೇಳ್ದೆ ರಾಜ್ಯಾಧ್ಯಕ್ಷರು ಅನ್ಕೊಂಡು ನೀವು ಕೇಳಿದ್ರಿ. ರಾಜ್ಯಾಧ್ಯಕ್ಷರು ಮತ್ತೆ ಮೈಸೂರು ಜಿಲ್ಲಾಧ್ಯಕ್ಷರು, ಮೈಸೂರು ಜಿಲ್ಲೆ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು ಅಂತ ಆಗಿರೋದು ಜಾಸ್ತಿ ನಮ್ಮ ಬೇರೆ ರೈತರ ಸಂಘಟನೆ. ನಮ್ಮ ರೈತ ಪರ್ವದಿಂದ ಯಾರು ಆಗಿಲ್ಲ. ರೈತ ಪರ್ವದಿಂದ ರಾಜ್ಯಾಧ್ಯಕ್ಷರು ಅಂತ ಆಗಂತದ್ ವ್ಯಕ್ತಿ ಅಂತಂದ್ರ ನಮ್ಮ ಅರುಣ್ ಕುಮಾರ್ ಅವ್ರು ಮಾತ್ರ ಆಗಿರೋದು. ಇಲ್ಲಿ ಆಗಿರೋದು ಯಾರು? ನಂಜನಸ್ವಾಮಿ ಬಣ್ಣದ ಏನಿದೆ ಅವು ಸಂಘಟನೆಯಲ್ಲಿ ಬಹಳ ರಾಜ್ಯಾಧ್ಯಕ್ಷರು. ಪುಟ್ಟಣ್ಣ ಕಣಗಾಲು ಅವರು ಇದ್ರಲ್ಲಿ ಅವ್ರದ್ದು ಒಂದಿದೆ, ಅವ್ರೊಬ್ರು ಮಾಡೋದ್ರು. ಪುಟ್ಟಣ್ಣ ಕಣಗಾಲ್ ಅಲ್ಲೊಬ್ರು ಮಾಡೋದ್ರು. ಅಲ್ಲಿ ಒಬ್ರು ರಾಜ್ಯಾಧ್ಯಕ್ಷರು ಆಗಿದ್ದು. ಹೆಚ್ಚು ಕಡಿಮೆ ನಾನ್ ನೋಡ್ದಂಗೆ ಒಂದ್ 60-70 ಜನ ಆಗೋದ್ರು. ಈಗ ದರ್ಶನ್ ಅವ್ರದೊಂದು ಸಂಘಟನೆ, ಅವ್ರದ್ರಲ್ಲಿ ತುಂಬಾ ಜನ ಆಗೋದ್ರು. ಈ ತರ ಆಗ್ತಾ ಇದ್ದಾರೆ. ನಮ್ಮ ರೈತ ಪರ್ವದಲ್ಲಿ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ಅವ್ರೊಬ್ಬರೇ ಇರೋದು. ಆಯ್ತಾ? ಎರಡನೇದು, ಈಗ ಸ್ವಲ್ಪ ಒಂದು ಹೊಗೆ ಸೊಪ್ಪಿನ ಬಗ್ಗೆಯಲ್ಲಿ ಸ್ವಲ್ಪ ನಾನು ಮಾತಾಡ್ತೀನಿ. ದಯವಿಟ್ಟು ಇದನ್ನ ಹಾಕಿ ನೀವು ಟಿವಿ ಅವರು, ಚಾನೆಲ್ ಅವರು. ಏನಂತ ಅಂದ್ರೆ, ಈ ಹೊಗೆ ಸೊಪ್ಪು ಅವರು ಇವತ್ತು ಏನ್ ಮಾಡ್ತಾರಂತ ಅಂದ್ರೆ ಸರ್, ಹೊಟ್ಟೆ ಒರೆಸ್ತವ್ರೆ ರೈತರುಗಳ್ದು. ಹೊಟ್ಟೆ ಒರೆಸ್ಬಿಟ್ಟು ಕೊನೆಗೆ ಅವ್ರು ಬೆಂಕಿ ಹಾಕೊಂಡು ವಿಷ ಕುಡ್ದು ಸಾಯ್ಬೇಕು ಆ ಲೆವೆಲ್ಗೆ ತಂದು ನಿಲ್ಸವ್ರೆ. ಏನಕ್ಕೆ ನಿಲ್ಸವ್ರೆ? ಒಂದು 100 ಮಿಲಿ ಹೊಗೆ ಸಬ್ಬೇಕು ಅಂತ ಅಂದ್ರೆ ಅವ್ರಿಗೆ ಚಂದ ಗೊತ್ತು, ರೈತ ಬೆಳೆದಿ ಕೊಟ್ಟೆ ಕೊಡ್ತಾನೆ ಅಂತ. ಯಾರಿಗೆ? ಅವ್ರಿಗೆಲ್ಲ ಹೊಗೆ ಸೊಪ್ಪು ತಗೊಳ್ಳೋರ್ಗೆ, ಇವ್ರಿಗೆಲ್ಲಾರ್ಗು ಏನು, ಬಯಲಾರ್ಗಳಿಗೆ ಎಲ್ಲಾರ್ಗು ಏನು, 100 ಮಿಲಿ ರೈತ ಬೆಳಿತಾನೆ. ರೈತ ಬೆಳೆದಿ ಯಾರಿಗೆ ಕೊಡ್ತಾನೆ? ಬಯ್ಯರ್ಗೆ ತಾನೇ ಕೊಡ್ಬೇಕು. ಅವ್ರಿಗೆ ಅದು ಗೊತ್ತು, ನಮ್ಗೆ ಕೊಡ್ತಾರೆ. ಇನ್ ರೈತ ಬೆಳೆದ್ಬಿಟ್ಟು ತಗೊಂಡೋಗಿ ಗೊಬ್ಬರ ಹಾಕೊಳಕ್ ಆಗತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಇವ್ರ ಏನ್ ಮಾಡ್ತಾವ್ರೆ, ಇನ್ನು 340 ರೂಪಾಯಿ ಒಂದ್ಸತಿ ಹೊಗೆ ಸೊಪ್ಪು ಬೋರ್ಡ್ ನಾವು ಬಂದ್ ಮಾಡಿಸಿದ್ವು, ಕಟ್ಟ ಮಾಡಿದ್ದು. ನಿನ್ನೆ ಮೊನ್ನೆ ಸ್ಟ್ರೈಕ್ ನಡೀತು. ನಮ್ HP ಮಂಜುನಾಥ್ ಹುಣಸೂರಲ್ಲಿರೋರು ನಮ್ಮ MLA ಅವ್ರ ಏನ್ ಮಾಡೋರು, ಇವತ್ತು ಗಲಾಟೆ ಮಾಡಿ ಅವ್ರ ಮಾಜಿ ಅವ್ರಿಗೆ ಅಲ್ಲಿ ಬೇರೆಯವ್ರಿಗೆ, ನಮ್ಗಿಲ್ಲ, ನಮ್ಗೆ ಅವ್ರ MLAನೇ. ಆಯ್ತಾ? HP ಮಂಜುನಾಥ್ ಅವ್ರ MLA ಅವ್ರ ಏನ್ ಮಾಡವ್ರೆ, ಇವತ್ತು ನಿನ್ನೆ ಮೊನ್ನೆ ಬಂದು ಅವರೇ ಗಲಾಟೆ ಮಾಡಿ ತಂಬಾಕು ಬೋರ್ಡ್ ಬಂದ್ ಮಾಡಿಸಿ ಅವ್ರನ್ನ ರೈಟ್ ಕೊಡೋ ಗಂಟ ನಮ್ಗೆ ಬಾಕ್ಲು ಬಿಚ್ಚಂಗಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇದೇ ತರ ಕಗ್ಗುಂಡಿಲಿ ರಾತ್ರಿ ಹೋಗಿದೆ ನಂದು ಕ್ಯಾರ್ನಾರ್ ತಾಲೂಕಲ್ಲಿ. ಅಲ್ಲಿ ತುಂಬಾ ಜನ ಹೇಳಿದ್ರು, ಕಿತ್ತೂರಲ್ಲಿ ಹೋಗಿದೆ, ಅಲ್ಲಿ ಹೇಳಿದ್ರು ಈ ತರ ಕಗ್ಗುಂಡಿಲಿ ರೈಟ್ ಇಲ್ಲ, ನಮ್ಗೆ ಸ್ಟ್ರೈಕ್ಗೆ ಕರೀರಿ ಬರ್ತೀವಿ ಅಂತ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಅಲ್ಲಿ ಕಗ್ಗುಂಡಿಲು ಅಷ್ಟೇನೆ ಬಯಲಾರ್ಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಕಸ್ಮಾತ್ ನೀವು ರೈಟ್ ನ ಹೆಚ್ಚು ಮಾಡಿಲ್ಲ ಅಂತ ಅಂದ್ರೆ ನೀವು ಜೀವಮಾನದಲ್ಲೂ ಬಯಲಾರ್ಗಳು ಹೊಗೆ ಸೊಪ್ಪು ತಗೊಳಕ್ ಆಗಲ್ಲ. ರೈತ ಬೇರೆ ತನ ಹೋಗ್ಬೇಕಾಯ್ತದೆ. ಇದನ್ನ ಬಂದ್ ಮಾಡಿಸ್ತೀವಿ. ಎರಡನೇದಾಗಿ ನೀವ್ ಹೇಳಿದ್ರಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕಿಲ್ಲ ಅನ್ಕೊಂಡು, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ದೇನೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕು, ಡ್ಯೂಟಿಲಿ ಇರ್ಬೇಕು ಅಂತ ಹೇಳಿ 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 ಇವತ್ತು 70% ಜನ ಡ್ರೈವರ್ಸ್ಗೆ ನಿಂತಾರ. ಹೋಗ್ ನೋಡಿ, ಡ್ರೈವರ್ಸ್ ಹೋಗಿ ನಿಂತವ್ರೆ. ಯಾಕೆ? ರೈತ ಗೈತಾನೆ, ಅದ್ ನೋಡಕ್ ಆಗಲ್ವಾ? ಡ್ಯೂಟಿಲಿರೋನು ಏನ್ ದಿವಸ 40,000 50,000 ಸಂಬಳ ತಗೊಳ್ತಾನೆ ಮಾಡ್ತಾನೆ. ಅದೇ ಒಂದ್ ಬಿಸ್ನೆಸ್ ಮಾಡೋನ್ ರೈತನ್ಗೆ ಕೊಟ್ರೆ ಹೆಣ್ಮಕ್ಳು ಎಷ್ಟು ಸುಖವಾಗಿರ್ತಾರ ಗೊತ್ತಾ? ಯಾವ ಸರ್ಕಾರದ ದುಡ್ಡೇ ಬೇಡ. ಇವ್ರ ಅಧಿಕಾರಿಯಲ್ಲಿ ಇರಕ್ಕೆ 5 ವರ್ಷ ಚೇರ್ಬೇಕು. ಇವ್ರಿಗೆ 5 ವರ್ಷ ಚೇರ್ಬೇಕು.
ನಮ್ಗೊಂದು ಬೆಳೆಂತ ಪದಾರ್ಥಕ್ಕೆ ನಮ್ಗೆ ರೈಟ್ ಇಲ್ಲ. ಅದೇ ತರ ನಿಮ್ಗೆ ಯಾವ ತರ 5 ವರ್ಷ ನಿಮ್ಗೆ ಚೇರ್ ಬೇಕು, ಅದೇ ತರ ನಮ್ಗೊಂದು 5 ವರ್ಷಕ್ಕೋಸ್ಕರ ನಾವು ಬೆಳೆಂತ ಪದಾರ್ಥಕ್ಕೆ ಒಂದು ರೈಟ್ ಫಿಕ್ಸ್ ಮಾಡಿ ಕೊಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಸರ್. ಇದರಲ್ಲಿ ಜೈ ಹಿಂದ್ ಜೈ ಕರ್ನಾಟಕ.